ಹೇಳು ವಿನಯ್, ಅವತ್ತೇನಾಯಿತು? ಯಶವಂತ್ ಏನಾದರೂ ಹೇಳಿದ್ನಾ? ಕೊನೆವರೆಗೂ ಜೊತೆಲಿರ್ತೀನಿ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಬೇಗ. ಅವತ್ತು ನಾನು ನನ್ನ ಜೀವದ ಗೆಳೆಯನನ್ನು ಕಳ್ಕೊಂಡಿದ್ದೀನ. ಅವತ್ತು ಏಪ್ರಿಲ್ 9. ಈ ಕತೆ ಹೇಳೋಕ್ಕೆ ಮುಂಚೆ ನಿಮಗೊಂದು ಸತ್ಯ ಹೇಳಿಬಿಡ್ತೀನಿ. ನಮ್ಮ ದೇಶದಲ್ಲಿ 30 ಲಕ್ಷ ಪುರುಷರು, ಮಹಿಳೆಯರು ಮತ್ತು ಮಕ್ಕಳು ಬೇರೆ ವ್ಯಕ್ತಿ ದಾನ ಮಾಡಿದ ನೇತ್ರಗಳಿಂದ ಮರಳಿ ದೃಷ್ಟಿ ಪಡೆಯಲು ಕಾಯ್ತಿದ್ದಾರೆ. ನಮ್ಮ ಜೀವನದಲ್ಲಿ ಇನ್ಸ್ಪೈರ್ ಆಗುವಂಥ ವಿಷಯಗಳು ತುಂಬ ಕೇಳಿರ್ತೀವಿ ಅಥವಾ ನೋಡಿರ್ತೀವಿ. ಹಾಗೆಯೇ ಈ ಕಥೆಯಲ್ಲೂ ಕೂಡ ನಮ್ಮ ಕಥಾನಾಯಕ ನಿಮ್ಮನ್ನು ಇನ್ಸ್ಪೈರ್ ಮಾಡೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದಾನೆ ನೋಡಿ. ಸರ್, ನಿಮ್ಮ ಜೇಬಿಂದ ದುಡ್ಡು ಕೆಳಗೆ ಬಿದ್ದಿದೆ ನೋಡಿ. ಬಿದ್ದಿರೋದನ್ನು ಎತ್ಕೋಬೋದು ಸರ್, ಆದರೆ ಅದನ್ನು ನೋಡೋಕ್ಕಾಗಲ್ಲ. ಸಾರಿ ಸರ್. ನೀವ್ಯಾಕೆ ಸಾರಿ ಕೇಳ್ತೀರಾ ಬಿಡಿ ಸರ್, ನಾವು ಪಡ್ಕೊಂಬಂದಿದ್ದೆ ಇಷ್ಟು. ಈ ಜಗತ್ತನ್ನು ನೋಡೋ ಭಾಗ್ಯ ಆ ದೇವರು ನಮಗೆ ಕೊಟ್ಟಿಲ್ಲ ಅಷ್ಟೆ. ನೀವೆಲ್ಲೋಗ್ಬೇಕಿತ್ತು ಸರ್? ಜೊತೆಲಿ ಯಾರನ್ನಾದ್ರೂ ಕರ್ಕೊಂಬರೋದಲ್ವಾ? ಯಾರನ್ನಂತ ಕರ್ಕೊಂಬರಲಿ ಸರ್? ತಂದೆ ತಾಯಿ ನಮ್ಮನ್ನು ಬಿಟ್ಟು ತುಂಬ ದೂರ ಇದ್ದಾರೆ. ಇರೋ ಒಬ್ಬ ತಮ್ಮ, ಅವನು ನಂತರನೇ ಕುರುಡ. ನಾನು ಸಾಯಷ್ಟರಲ್ಲಿ ಅವನು ನನ್ನ ನೋಡಬೇಕು ಸರ್. ಅಂದರೆ ಅವನಿಗೆ ದೃಷ್ಟಿ ಕೊಡಿಸ್ಬೇಕು ಸರ್. ಅವನು ಈ ಜಗತ್ತನ್ನು ನೋಡಬೇಕು ಸರ್. ಅದಕ್ಕೆ ನಾನು ಇಲ್ಲಿವರೆಗೆ ಬಂದಿದ್ದೀನಿ ಸರ್. ನೋಡಿ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಸ್ವಲ್ಪ ನೋಡಿ ಹೇಳಿ. ಈ ಅಡ್ರೆಸ್ಸಾ? ಈ ಅಡ್ರೆಸ್ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಇನ್ಫ್ಯಾಕ್ಟ್ ಈ ಹಾಸ್ಪಿಟಲ್ ಕೂಡ ಚೆನ್ನಾಗಿ ಗೊತ್ತು. ಅಬ್ಬಾ, ದೃಷ್ಟಿ ಇಲ್ದಿರೋ ನನ್ನಂಥ ತುಂಬ ಜನರಿಗೆ ಆಸರೆ ಆಗಿರೋ ಈ ಆಸ್ಪತ್ರೆ ಇನ್ನೂ ಎಷ್ಟು ದೂರ ಇದೆ ಸರ್? ಇವಾಗ ನಾನು ಆ ಕಡೆನೇ ಹೋಗ್ತಿದ್ದೀನಿ, ಹೋಗ್ತಾ ಬಿಟ್ಟೋಗ್ಬೋದಾ? ಆಗ್ಬೋದು ಸರ್. ಆಗ್ಬೋದಾ? ಬನ್ನಿ ಹಾಗಾದರೆ. ಹೌದಲ್ವಾ? ನಮ್ಮಂಥ 100 ಜನ ಕಣ್ಣನ್ನು ದಾನ ಮಾಡಿದ್ರೆ ಅದರಲ್ಲಿ ಪ್ರಪಂಚನೇ ನೋಡದೇ ಇರೋ ಎಷ್ಟೋ ಜನಕ್ಕೆ ದೃಷ್ಟಿ ಸಿಗ್ಬೋದು. ಇದ್ದಾಗಂತೂ ನಾವು ಒಬ್ರಿಗೆ ಸಹಾಯ ಮಾಡಿರ್ತೀವೋ ಇಲ್ವೋ ಗೊತ್ತಿರಲ್ಲ. ಕೊನೆ ಪಕ್ಷ ನಾವು ಸತ್ತ ಮೇಲಾದರೂ ನಮ್ಮಿಂದ ಒಬ್ರಿಗೆ ದೃಷ್ಟಿ ಸಿಗಲಿ. ಇವತ್ತೇ ನಾನು ನನ್ನ ಕಣ್ಣುಗಳನ್ನು ದಾನ ಮಾಡೋಕ್ಕೆ ಫಾರ್ಮ್ ಫಿಲ್ ಮಾಡ್ತೀನಿ. ಅವತ್ತು ಸಂಜೆ 5:40 ಅವತ್ತೇನಾಯಿತು ಅಂತಂದರೆ, ಯಶವಂತ್ ನನ್ನನ್ನು ಪಿಕ್ ಮಾಡಿ ಹೊಸೂರು ರೋಡ್ ಆನೇಕಲ್ಲಲ್ಲಿರೋ ಅವ್ರ ಚಿಕ್ಕಮ್ಮನ ಮನೆಗೆ ಹೊರಟಿವಿ.
ನೈಟ್ ಲೇಟ್ ಆಯಿತು ಅಂತ ಅಲ್ಲೇ ಉಳ್ಕೊಂಡ್ವಿ. ಬೆಳಗ್ಗೆ ವಾಪಸ್ ಹೊರಟ್ವಿ. ಬರ್ತಾ ಟೀ ಕುಡಿಬೇಕು ಅಂತ ಅಲ್ಲೇ ರಸ್ತೆ ಪಕ್ಕದಲ್ಲಿರೋ ಟೀ ಅಂಗಡಿ ಮುಂದೆ ಗಾಡಿ ನಿಲ್ಲಿಸಿದ ನಮ್ಮ ಗಾಡಿಗೆ ಆನೇಕಲ್ ಹೊಸೂರು ರಸ್ತೆಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ. ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಬೈಕ್ ಸವಾರರಿಗೆ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರರು ಹಾರಿ ಬಿದ್ದಿದ್ದಾರೆ. ಆನೇಕಲ್ ಹೊಸೂರು ರಸ್ತೆಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿರುವಂತದ್ದು. ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಬೈಕ್ ಸವಾರರಿಗೆ ಏಕಾಏಕಿ ಕಾರು ಡಿಕ್ಕಿ ಹೊಡೆದಿದೆ. ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಬೈಕ್ ಸವಾರರು ಹಾರಿ ಬಿದ್ದಿದ್ದಾರೆ. ಅಪಘಾತದಲ್ಲಿ ಗಾಯಗೊಂಡ ಬೈಕ್ ಸವಾರರ ಸ್ಥಿತಿ ಈಗ ಗಂಭೀರವಾಗಿದೆ. ಅಂದರೆ ಅವನ ಕೊನೆ ದಿನಾನು ಒಳ್ಳೇದೇ ಮಾಡಿ ಹೊರಟೋದ. ಅಂದರೆ ಸಾಯೋ ಟೈಮಲ್ಲೂ ಕೂಡ ಅವನವನ ಅಂಗಾಂಗನ ದಾನ ಮಾಡಿ ಎಷ್ಟೋ ಜನಕ್ಕೆ ಸ್ಫೂರ್ತಿ ಆಗ್ಬಿಟ್ಟ. ಕಣ್ಣಿಲ್ದೇ ಎಷ್ಟೋ ಜನ ತುಂಬ ಕನಸನ್ನು ಕಟ್ಟಿರ್ತಾರೆ. ಆದರೆ ಆ ಕನಸು ನನಸಾಗುತ್ತೋ ಎನ್ನುವ ಗೊತ್ತಿರಲ್ಲ. ಅಂಥವರ ಕನಸನ್ನು ನಿಜ ಮಾಡೋ ಪಾತ್ರ ದೇವರಿಗಿಂತ ಮನುಷ್ಯನಲ್ಲೇ ಜಾಸ್ತಿ ಇರುತ್ತಂತೆ. ಅಂದರೆ ಕಣ್ಣಿರೋ ನಮ್ಮಂಥವರು ಕಣ್ಣನ್ನು ದಾನ ಮಾಡೋದ್ರಿಂದ ದೃಷ್ಟಿ ಇಲ್ದಿರೋ ಎಷ್ಟೋ ಜನಕ್ಕೆ ದೃಷ್ಟಿ ಸಿಗಬಹುದು. ನಿಮ್ಮ ಈ ಯೋಚನೆ ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಬಹುದು. ಬೆಳಕನ್ನೇ ನೋಡದೇ ಇರೋರ ಬದುಕಲ್ಲಿ ಕಣ್ಣೆಂಬ ದೀಪ ಹಚ್ಚಿ ಅವರ ಬಾಳನ್ನು ಬೆಳಗಿಸಿ.